PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳಲಿ, ಬೆಳಗಲಿ, ಉದ್ಧಾರ ಆಗಲಿ. ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ನಾನು ಜ್ಯೋತಿ, PK ಕ್ರಿಯೇಷನ್ ಯೂಟ್ಯೂಬ್ ಚಾನಲಿಂದ. ಫ್ರೆಂಡ್ಸ್, ನೀವೇನಾದರೂ ಹೆಸರುಘಟ್ಟ ಮೇನ್ ರೋಡ್ ಚಿಕ್ಕಬಾಣವಾರ ಹತ್ರ ಒಂದು 30-40 ಮನೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಿದ್ರೆ, ನೀವಿವಾಗ ನೋಡ್ತಿರೋ ಮನೆ ಎಕ್ಸಾಕ್ಟಾಗಿ 30ಗೆ 40 1200 ಸ್ಕ್ವೇರ್ ಫೀಟಲ್ಲಿ ಕಟ್ಟಿದ್ದಾರೆ. ಇದು ನಿಮಗೆ ನಾರ್ತು ವೆಸ್ಟು ಕಾರ್ನರ್ ಬಿಲ್ಡಿಂಗ್ ಬರೋ ಅಂಥದ್ದು. 6 ವರ್ಷದ ಹಳೆ ಬಿಲ್ಡಿಂಗು. ಇದು ನಿಮಗೆ ಪುರಸಭೆ ಬರುತ್ತೆ, ರೆಡಿ ಟು ರಿಜಿಸ್ಟ್ರೇಷನ್ ಇದೆ. ನೀವೇನಾದರೂ ಇಮ್ಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮೂವ್ ಆನ್ ಆಗ್ತೀರಾ ಅಂದರೆ ಇಮ್ಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಕಂಪ್ಲೀಟ್ ಬಿಲ್ಡಿಂಗು G+2 ಮನೆ ಬರುತ್ತೆ. ಗ್ರೌಂಡ್ ಫ್ಲೋರು 2 BHK 2 ಮನೆ ಬರುತ್ತೆ. ಫಸ್ಟ್ ಫ್ಲೋರು 3 BHK ಬರುತ್ತೆ. ಸೆಕೆಂಡ್ ಫ್ಲೋರು 1 RK ಬರುತ್ತೆ. ಮೇಲ್ಗಡೆ ಒಂದು ಸ್ಟೋರ್ ರೂಮ್ ಕೂಡ ಬರುತ್ತೆ. ಇದು ನಿಮಗೆ ಗ್ರೌಂಡ್ ಫ್ಲೋರ್ಗೆ ಹೋಗೋದಕ್ಕೆ ಗೇಟ್ ಹಾಕಿರೋದು. ಸೊ 2 ಮನೆಯಲ್ಲೂ ಕೂಡ 2 BHK ಬರುತ್ತೆ. ಮತ್ತು ನಿಮಗೆ ಪಾರ್ಕಿಂಗು ಬೈಕ್ ಪಾರ್ಕಿಂಗ್ಗೆ ಇದೆ. ಸೊ ನೋಡ್ಬೋದು, ಇದು ನಿಮಗೆ ನಾರ್ತು ವೆಸ್ಟು ಕಾರ್ನರ್ ಬಿಲ್ಡಿಂಗು. ಮನೆ ಸುತ್ತಮುತ್ತ ಮನೆಗಳಂತೂ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗಿದೆ. ನೀವೇನಾದರೂ ಇಮ್ಮಿಡಿಯೇಟ್ ಕನ್ಸ್ಟ್ರಕ್ಷನ್ಗೆ ಒಂದು ಮನೆ ಏನಾದರೂ ನೋಡ್ತಿತ್ತು ಅಂದರೆ ಈ ಮನೆಗೆ ಈಸಿಯಾಗಿ ನೀವು ಬರ್ಬೋದು. ಮತ್ತು ಓನರ್ ಇದ್ಕೊಂಡೇ ಈ ಮನೇಲಿ 15,000ವರೆಗೂ ರೆಂಟಲ್ ಇನ್ಕಮ್ ಕೂಡ ಬರ್ತಿದೆ. ಸೊ ನೋಡ್ಬೋದು, ಆಲ್ರೆಡಿ ಬೈಕ್ಗಳನ್ನ ಪಾರ್ಕಿಂಗ್ ಮಾಡಿದ್ದಾರೆ. ಸೊ ಬೈಕ್ ಪಾರ್ಕಿಂಗ್ನ ಈಸಿಯಾಗಿ ಮಾಡ್ಕೊಬೋದು. ಚಿಕ್ಕದೊಂದು ಕಾರ್ನ ನಿಲ್ಸ್ಕೊತೀರಾ ಅಂದ್ರೂ ಕೂಡ ನಿಲ್ಸ್ಕೊಬೋದು. ಗ್ರೌಂಡ್ ಫ್ಲೋರಲ್ಲಿ ಟೋಟಲ್ ಆಗಿ 2 BHK 2 ಮನೆ ಬರುತ್ತೆ. ಸೊ ಇನ್ನು ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಬೇರೆ ಗೇಟೇ ಇದೆ. ಸೊ ನೋಡ್ಬೋದು, ಇದು ಫಸ್ಟ್ ಫ್ಲೋರ್ ಬರೋ ಅಂಥದ್ದು. ಹಾಲ್ ಅಂತೂ ತುಂಬಾ ದೊಡ್ಡದಾಗಿ ಬಂದಿದೆ. ನಿಮಗೆ ಫಾರ್ ಸೀಲಿಂಗ್ ವರ್ಕ್ ಆಗಿರ್ಬೋದು, TV ಕ್ಯಾಬಿನೆಟ್ ವರ್ಕ್ ಆಗಿರ್ಬೋದು, ತುಂಬ ದೊಡ್ಡದಾಗೇ ಮಾಡ್ಕೊಂಡಿದ್ದಾರೆ. ಸೊ ಈ ಮನೆ ಬಂದು ಓನರ್ ಇರೋದಕ್ಕಂತಲೇ ಕಟ್ಸ್ಕೊಂಡಿರೋದು. 3 BHK ಬರುತ್ತೆ. ಫಸ್ಟ್ ಫ್ಲೋರು ಕಂಪ್ಲೀಟಾಗಿ 3 BHK ಬರೋ ಅಂಥದ್ದು. ಸೊ ನೋಡ್ಬೋದು, ಅಲ್ಲಿ ಕಾಣಿಸ್ತಿರೋದು ಒಂದು ರೂಮು. ಇದು ದೇವ್ರ ಮನೆ ಬರುತ್ತೆ. ಇನ್ನು ಈ ಕಡೆ ಹೋಯ್ತು ಅಂತ ಅಂದರೆ ಸೆಕೆಂಡ್ ರೂಮ್ ಬರುತ್ತೆ. ಇದು 3ನೇ ರೂಮ್ ಬರುತ್ತೆ. ಮತ್ತು ಇದು ನಿಮಗೆ ಡೈನಿಂಗ್ ಹಾಲ್ನ ಇಟ್ಕೊಬೋದು, ಡೈನಿಂಗ್ ಟೇಬಲ್ಗಳನ್ನ ಇಟ್ಕೊಬೋದು. ಇದು ಕಿಚನ್ ಬರುತ್ತೆ. ಕಂಪ್ಲೀಟ್ ಬಿಲ್ಡಿಂಗಲ್ಲಿ 2 BHK 2 ಮನೆ ಬರುತ್ತೆ, 3 BHK 1 ಮನೆ ಬರುತ್ತೆ, ಮತ್ತು 1 RK ಕೂಡ ಬರುತ್ತೆ. ಸೊ ಇಲ್ಲಿ ಹೋದರೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ದಾರೆ, ವಿತ್ ವಾಶ್ರೂಮ್ ಕೂಡ ಇದೆ. ಇದು ರೂಮ್ ಬರುತ್ತೆ. ಸೊ ಯಾವುದೇ ಥರ ವಾರ್ಡ್ರೂಬ್ ವರ್ಕ್ ಇಲ್ಲ, ಬಟ್ ರೂಮ್ಗಳಂತೂ ತುಂಬಾ ದೊಡ್ಡದಾಗಿ ಬಂದಿದೆ. ಸೊ ಇದ್ರ ಬೆಲೆ ಬಂದು ನಿಮಗೆ 1,40,00,000 ಇರೋವಂಥದ್ದು. ಈ ಮನೆ ನಿಮಗೇನಾದರೂ ಓಕೆ ಆಯಿತು ಅಂತ ಅಂದರೆ ಫ್ಯಾಮಿಲಿ ಜೊತೆ ಹೋಗಿ ಈ ಮನೆನ ವಿಸಿಟ್ ಮಾಡಿ, ನಿಮಗೆ ಓಕೆ ಆಯಿತು ಅಂತ ಅಂದರೆ ಮೂವ್ ಆನ್ ಆಗ್ಬೋದು. ಸೊ ನೋಡ್ಬೋದು, ಇಲ್ಲಿ ತುಳಸಿ ಕಟ್ಟೆ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಮನೆ ಅಕ್ಕಪಕ್ಕವಂತೂ ಮನೆಗಳು ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗಿದೆ. ನೀವೇನಾದರೂ ವಾಟರ್ ಅನ್ನೋದನ್ನ ನೋಡೋದಿತ್ತು ಅಂದರೆ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಸೊ ಸೇಫ್ಟಿ ಗೇಟೆಡ್ಗಳನ್ನ ಹಾಕೊಂಡಿದ್ದಾರೆ. ಇಲ್ಲಿ ಲೆಫ್ಟ್ ಸೈಡ್ಗೆ ಕಾಣಿಸ್ತಿರೋದು ನಿಮಗೆ ವಾಶ್ರೂಮ್ ಬರುತ್ತೆ. ಇನ್ನು ಈ ಮನೆಯಿಂದ ಜಸ್ಟ್ ಒಂದು 500 ಮೀಟರ್ ಡಿಸ್ಟೆನ್ಸಲ್ಲಿ ಚಿಕ್ಕಬಾಣವಾರ ರೈಲ್ವೆ ಸ್ಟೇಷನ್ ಸಿಗುತ್ತೆ. 800 ಮೀಟರ್ ಡಿಸ್ಟೆನ್ಸಲ್ಲಿ ಸಪ್ತಗಿರಿ ಕಾಲೇಜ್ ಆಗಿರ್ಬೋದು, ಸಪ್ತಗಿರಿ ಯೂನಿವರ್ಸಿಟಿ ಆಗಿರ್ಬೋದು ಸಿಗುತ್ತೆ. ಇನ್ನು ಜಸ್ಟ್ 500 ಮೀಟರ್ ಡಿಸ್ಟೆನ್ಸಲ್ಲಿ ಅಶೋಕ ಥಿಯೇಟರ್ ಕೂಡ ಸಿಗುತ್ತೆ. ಇನ್ನು ಮೇಲ್ಗಡೆ ಸೆಕೆಂಡ್ ಫ್ಲೋರ್ಗೆ ಹೋಯ್ತು ಅಂದರೆ ಟೆರಸ್ ವಿತ್ 1 RK ಸಿಗುತ್ತೆ. ಸೊ ನೋಡ್ಬೋದು, ನಾನು ಝೂಮ್ ಮಾಡಿ ತೋರಿಸ್ತೀನಿ. ಸಪ್ತಗಿರಿ ಹಾಸ್ಪಿಟಲ್ ಆಗಿರ್ಬೋದು, ಸಪ್ತಗಿರಿ ಯೂನಿವರ್ಸಿಟಿ ಮತ್ತು ಕೃಷ್ಣ ಕಾಲೇಜು ಕೂಡ ಟೆರಸ್ಗೆ ಹೋದ್ರೇ ಕಾಣಿಸುತ್ತೆ. ಮತ್ತು BDA ಅಟ್ಯಾಚ್ಡ್ ಲೇಔಟು ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಸಿಗ್ತಿದೆ. ಓನರ್ ಇದ್ದು 15,000ವರೆಗೂ ರೆಂಟಲ್ ಇನ್ಕಮ್ ಕೂಡ ಬರುತ್ತೆ. ಇದ್ರ ಬೆಲೆ ಬಂದು 1,40,00,000 ಇರುವಂಥದ್ದು. ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಸಿಗ್ತಿದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿತ್ತು ಅಂದರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಿ. ಸೊ ಇದು 1 RK ತೋರಿಸೋದಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಮನೆ ಲಾಕ್ ಆಗಿತ್ತು. ನೀವು ಮನೆ ವಿಸಿಟ್ ಮಾಡೋಕ್ಕೆ ಹೋದಾಗ ತೋರಿಸ್ಕೊಡ್ತಾರೆ. ಸೊ ನೀವೇನಾದರೂ ಮನೆ ವಿಸಿಟ್ ಮಾಡಬೇಕು ಅಂದರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಮನೆನ ವಿಸಿಟ್ ಮಾಡಿ, ನಿಮಗೆ ಮನೆ ಓಕೆ ಆಯಿತು ಅಂತಂದರೆ ಸೆಟ್ ಆಫ್ ಡಾಕ್ಯುಮೆಂಟ್ನ ತಗೊಂಡು ವೆರಿಫಿಕೇಷನ್ ಮಾಡಿಸಿ ನೀವು ಮೂವ್ ಆನ್ ಆಗ್ಬೋದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿತ್ತು ಅಂದರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.